ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ LDH ಟೆಸ್ಟ್ ಬಗ್ಗೆ. LDH ಟೆಸ್ಟ್ ಅಂದ್ರೆ ಏನು, ಡಾಕ್ಟರ್ ಈ ಟೆಸ್ಟ್ ನಿಮ್ಗೆ ಯಾಕೆ ಬರ್ದು ಕೊಡ್ತಾರೆ, LDH ಟೆಸ್ಟ್ ಎಷ್ಟು ಪ್ರಕಾರಕ್ಕೆ ಇರ್ತೈತಿ, ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ, ಏನು ಸ್ಪೆಷಲ್ ಪ್ರಿಪರೇಷನ್ ಮಾಡ್ಕೋಬೇಕು ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ, ನಾರ್ಮಲ್ ವ್ಯಾಲ್ಯೂಸ್ ಎಷ್ಟು, ಮತ್ತು ನಿಮ್ಮ ಶರೀರ ಒಳಗಡೆ ಹೈ ಲೆವೆಲ್ LDH ಏನರ ರಿಪೋರ್ಟ್ನಾಗ ಬಂತಂದ್ರೆ ಅದ್ರದ್ದು ಅರ್ಥ ಏನು, ಮತ್ತು ಎಷ್ಟು ಟೈಮ್ನಾಗ ಈ ಟೆಸ್ಟ್ ಆಗ್ತೈತಿ, ಎಷ್ಟು ಮೂಲ್ಯದಾಗ ಈ ಟೆಸ್ಟ್ ಆಗ್ತೈತಿ, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡ್ತೇನೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಮೊದಲಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ LDH ಟೆಸ್ಟ್ ಅಂದ್ರೆ ಏನು. ಸೊ LDH ಅಂದ್ರೆ ನೋಡ್ರಿ, ಇದು ಒಂದು ಪ್ರಕಾರದ್ದು ಎನ್ಸೈಮ್ ರೀ. ಇದು ನಮ್ಮ ಶರೀರ ಒಳಗಡೆ ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್ ಲೆವೆಲ್ ಎಷ್ಟಿದೆ ಅದನ್ನು ಆ ಲೆವೆಲನ್ನು ಕಂಡು ಹಿಡಿತೈತ್ರಿ ಈ ಟೆಸ್ಟು. ಮತ್ತು LDH ನಮ್ಮ ಶರೀರ ಒಳಗಡೆ ಎಲ್ಲೆಲ್ಲಿ ಇರ್ತೈತಪ್ಪ ಅಂದ್ರೆ ನಮ್ಮ ಮಾಂಸಪೇಶಿ ಒಳಗಡೆ, ಲಿವರ್ ಒಳಗಡೆ, ಕಿಡ್ನಿ ಒಳಗಡೆ, RBC ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ LDH ಇರ್ತೈತ್ರಿ. ಡಾಕ್ಟರ್ ನಿಮ್ಗೆ ಯಾಕೆ ಈ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ ನೋಡ್ರಿ, ಡಾಕ್ಟ್ರಿಗೆ ಡಿಟೆಕ್ಟ್ ಮಾಡೋದು ಇರ್ತೈತಿ. ಇಲ್ಲ ನಿಮ್ಗೆ ಏನಾರ ಮೊದಲ ತ್ರಾಸ ಐತಂದ್ರೆ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಈ ಟೆಸ್ಟ್ ಬರ್ದು ಕೊಟ್ಟಿರ್ತಾರ. ಇಲ್ಲ ಸ್ಪೆಸಿಫಿಕ್ ಒಂದು ಯಾವುದೇ ರೋಗ ಕಂಡು ಹಿಡಿಲಿಕ್ಕೆ ಈ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಯಾವಪ್ಪ ಅಂದ್ರೆ ನಿಮ್ಗೆ ಲಿವರ್ ಸಂಬಂಧಿತ ಏನಾರ ಡಿಸಾರ್ಡರ್ ಐತೋ ಇಲ್ಲೋ, ಹೃದಯ ಸಂಬಂಧಪಟ್ಟಂತ ಏನಾದರೂ ರೋಗ ಐತೋ ಇಲ್ಲೋ, ರಕ್ತ ಸಂಬಂಧಪಟ್ಟಂತ ಏನಾರ ಇನ್ಫೆಕ್ಷನ್ಸು ಡಿಸಾರ್ಡರ್ಸ್ ಅದಾವೋ ಇಲ್ಲೋ, ಮಾಂಸಪೇಶಿ ಒಳಗಡೆ ಏನಾರ ಇಂಜರಿ ಡಿಸೀಸ್ ಏನಾರ ಆಗೈತೋ ಇಲ್ಲೋ, ನಿಮ್ಗೆ ಕ್ಯಾನ್ಸರ್ ಐತೋ ಇಲ್ಲೋ, ಸಿವಿಯರ್ ಲೆವೆಲ್ ಇನ್ಫೆಕ್ಷನ್ ಅದಾವೋ ಇಲ್ಲೋ, ಅದನ್ನ ಕಂಡು ಹಿಡಿಲಿಕ್ಕೆ ಡಾಕ್ಟರ್ ನಿಮ್ಗೆ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಸೊ LDH ಟೆಸ್ಟ್ ನೋಡ್ರಿ ಎರಡು ಪ್ರಕಾರದಿಂದ ಮಾಡ್ಲಾಗ್ತೈತ್ರಿ. ಒಂದನೇದ್ದು ಸೀರಮ್ LDH ಟೆಸ್ಟ್ ಅಂತಾರ. ಅದನ್ನ ನೋಡ್ರಿ ಇದ್ರಾಗ ಪೇಷಂಟ್ ರಕ್ತ ತೊಗೊಂಡು ಟೆಸ್ಟ್ ಮಾಡ್ತಾರೆ. ಇದು ಕಾಮನ್ ಟೆಸ್ಟ್, ಬಹಳ ಮಾಡ್ಸೋ ಟೆಸ್ಟ್ ಯಾವ್ದಪ್ಪ ಅಂದ್ರೆ ಸೀರಮ್ LDH ಟೆಸ್ಟ್. ಇನ್ನೊಂದು LDH ಟೆಸ್ಟ್ ಐತಪ್ಪ ಯಾವ್ದಪ್ಪ ಅಂದ್ರೆ LDH ಫ್ಲೂಯಿಡ್ ಟೆಸ್ಟ್ ಅಂತ. ಇದ್ರಾಗ ಸ್ಪೆಸಿಫಿಕ್ ಆಗಿ CSF ಫ್ಲೂಯಿಡು, ಚೆಸ್ಟ್ ಫ್ಲೂಯಿಡು, ಅಬ್ಡೊಮಿನಲ್ ಫ್ಲೂಯಿಡು ಏನಿರ್ತೈತಿ ಇದನ್ನ ತೆಗೆದು ಮತ್ತೆ ಟೆಸ್ಟ್ ಮಾಡ್ಲಾಗ್ತೈತ್ರಿ. ಈಗ ಯಾವ ರೀತಿ ಟೆಸ್ಟ್ ಮಾಡ್ತಾರ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಸೀರಮ್ LDH ಟೆಸ್ಟ್ ಬಗ್ಗೆ ಮಾತಾಡೋಣ. ಸೀರಮ್ LDH ಟೆಸ್ಟ್ ಏನಿದೆ ಇದ್ರಾಗ ಏನು ಆಗ್ತೈತಪ್ಪ ಅಂದ್ರೆ ಒಂದು ಸಿರಿಂಜ್ ಏನಿರ್ತೈತಿ ಅದನ್ನ ತೊಗೊಂಡು ಪೇಷಂಟ್ ಕೈಯಾಗ ವೇನ್ಸ್ ಇರ್ತಾವ ನೋಡ್ರಿ, ಅಲ್ಲಿಂತ್ರ 2-5 ml ಮಟ್ಟ ರಕ್ತ ತಕ್ಕೊಂತಾರ. ಅದನ್ನ ಒಂದು ಟ್ಯೂಬಿಗೆ ಹಾಕಿ ಟ್ಯೂಬ್ ಲ್ಯಾಬಿಗೆ ಕೊಟ್ಟು ಕಳಿಸ್ತಾರ, ಮತ್ತೆ ಟೆಸ್ಟ್ ಆಗ್ತೈತ್ರಿ. ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾ? ಸೊ ನೋಡ್ರಿ, ಯಾವುದೇ ರೀತಿ ಸ್ಪೆಷಲ್ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ, ಯಾವಾಗ ಬೇಕಾದರೂ ಈ ಟೆಸ್ಟ್ ಮಾಡಿಸ್ಕೋಬಹುದು. ಈಗ ತಿಳಿಸ್ಕೊಡ್ತೀನಿ ರೀ ಇದ್ರ ನಾರ್ಮಲ್ ವ್ಯಾಲ್ಯೂಸ್ ಬಗ್ಗೆ. ಸೊ LDH ಟೆಸ್ಟ್ ಏನಿದೆ ಇದ್ರ ನಾರ್ಮಲ್ ವ್ಯಾಲ್ಯೂಸ್ ಎಷ್ಟು. ಸೊ ನೋಡ್ರಿ, ನ್ಯೂ ಬಾರ್ನ್ಯಾಗ 50 ಯೂನಿಟ್ಸ್ ಪರ್ ಲೀಟರ್ ನಾರ್ಮಲ್ ವ್ಯಾಲ್ಯೂ ರೀ. ಚಿಲ್ಡ್ರನ್ಸ್ನಾಗ 60 to 170 ಯೂನಿಟ್ಸ್ ಪರ್ ಲೀಟರ್ ನಾರ್ಮಲ್ ವ್ಯಾಲ್ಯೂ. ಅಡಲ್ಟ್ಸ್ನಾಗ 140 to 280 ಯೂನಿಟ್ಸ್ ಪರ್ ಲೀಟರ್ ನಾರ್ಮಲ್ ವ್ಯಾಲ್ಯೂಸ್ ರೀ. ಸೊ ಇದು ನಾರ್ಮಲ್ ವ್ಯಾಲ್ಯೂಸ್ ಹೇಳ್ಕೊಟ್ಟಿದ್ದೀನಿ. ಆದ್ರೆ ನಾರ್ಮಲ್ ವ್ಯಾಲ್ಯೂಸ್ ಏನದ ನೋಡ್ರಿ, ಲ್ಯಾಬ್ ಟು ಲ್ಯಾಬ್ ಸ್ವಲ್ಪ ವೇರಿ ಆಗ್ತಿರ್ತಾವ. ಅದಕ್ಕೆ ಆ ಟೆಸ್ಟ್ ಮುಂದೆ ನಿಮ್ಗೆ ರೇಂಜ್ ಸ್ಪೆಸಿಫಿಕ್ ಮೆನ್ಷನ್ ಮಾಡಿರ್ತಾರೆ, ನಾರ್ಮಲ್ ರೇಂಜ್. ಅದನ್ನ ನೋಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ನಾರ್ಮಲ್ ಇದೆ ಇಲ್ಲ ಅನ್ನೋದು. ಈಗ ನಿಮ್ಮ ವ್ಯಾಲ್ಯೂಸ್ ಏನದ LDH ನಾರ್ಮಲ್ಗಿಂತ ಜಾಸ್ತಿ ಬಂತಂದ್ರೆ ಏನರ್ಥ? ಸೊ ನೋಡ್ರಿ, ಅದು ಇಂಡಿಕೇಟ್ ಮಾಡುತ್ತಾ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ನಿಮ್ಗೆ ಲಿವರ್ ಸಂಬಂಧಿತ ತ್ರಾಸ ಇರ್ಬೋದು, ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಕಿಡ್ನಿ ರೋಗ ಇರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು, ಇಲ್ಲ ಮೆನೆಂಜೈಟಿಸ್ ಆಗಿರ್ಬೋದು, ಟ್ರಾಮಾ ಆಗಿರ್ಬೋದು, ಪ್ಯಾಂಕ್ರಿಟೈಟಿಸ್ ಆಗಿರ್ಬೋದು. ಸೊ ಇವೆಲ್ಲ ಡಿಸೀಸ್ ಅದಾವ ಅಂತ ಇದು ಇಂಡಿಕೇಟ್ ಮಾಡ್ತೈತ್ರಿ. ಆದ್ರೆ ಡಾಕ್ಟ್ರೇ ನಿಮ್ಗೆ ಲಾಸ್ಟಿಗೆ ಕನ್ಕ್ಲೂಡ್ ಮಾಡಿ ಹೇಳ್ತಾರ ನಿಮ್ಗೆ ಏನಾಗೈತೆ ಅಂತ ಸ್ಪೆಸಿಫಿಕ್ ಆಗಿ. ಸೊ ಯಾವುದೇ ರೀತಿ ಡಾಕ್ಟರ್ ಸಲಹೆ ಇರಲಾರ್ದ ಕನ್ಕ್ಲೂಷನ್ಗೆ ಬರಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಇದು ತ್ರಾಸ ಆಗಿರ್ಬೋದು ಅಂತ. ಯಾಕಂದ್ರೆ ಡಾಕ್ಟರ್ ಮತ್ತೆ ಬೇರೆ ಟೆಸ್ಟ್ ಏನಾದ್ರು ಬೇಕಾಗಿದ್ರೆ ಅವನು ಕೂಡ ಮಾಡಿಸ್ಕೊಂಡು ಕನ್ಫರ್ಮೇಶನ್ ಕೊಡ್ತಾರೆ. ಸೊ ಈ ಟೆಸ್ಟ್ ಮಾಡಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ಮೂಲ್ಯದಾಗ ಈ ಟೆಸ್ಟ್ ಆಗುತ್ತೆ ಅಂದ್ರೆ ನೋಡ್ರಿ, ನೀವು ಬ್ಲಡ್ ಸ್ಯಾಂಪಲ್ ಕೊಟ್ಟಿರಿ ಅಂದ್ರೆ 24 ಗಂಟೆ ಒಳಗೆ ನಿಮ್ಗೆ ರಿಪೋರ್ಟ್ ಸಿಕ್ಬಿಡ್ತಾವೆ. 300 to 800 ಒಳಗೆ ಈ ಟೆಸ್ಟ್ ಆಗ್ತೈತ್ರಿ. ಅದನ್ನ ಅಮೌಂಟು ವೇರಿ ಆಗ್ತೈತ್ರಿ. ನೀವು ಯಾವ ಸಿಟಿಯಾಗಿ ಇರ್ತೀರಿ, ಯಾವ ಲ್ಯಾಬ್ಸ್ನಾಗ ಮಾಡ್ಸೋಂತೀರಿ, ಅದ್ರ ಪ್ರಕಾರ ಜಾಸ್ತಿ ಕಡಿಮೆ ಕೂಡ ಆಗ್ಬೋದ್ರಿ ಅನ್ಕೊಂತೀನಿ. LDH ಟೆಸ್ಟ್ ಬಗ್ಗೆ ನಾ ಈ ವಿಡಿಯೋದಾಗ ಏನು ಮಾಹಿತಿ ನಿಮ್ಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಬ್ಲಡ್ ಟೆಸ್ಟ್ ಬಗ್ಗೆ ನೀವು ಇನ್ಫಾರ್ಮೇಷನ್ ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.